ಈ ವ್ಯಕ್ತಿಯ ಇಂಟೆನ್ಷನ್ಸ್, ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ ಅಂತ ಚೆಕ್ ಮಾಡ್ತೀನಿ ಈಗ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ಸ್ ಇದೆ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿಯನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಸೆಲೆಕ್ಟ್ 1 ಕಾರ್ಡ್. ಯಾರು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಲೆಟ್ಸ್ ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ನೀವು ನಂಬಬಹುದಾ, ಈ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಇಟ್ಕೋಬಹುದಾ ಅಂತ ತಿಳ್ಕೊಬೋದು ನೀವು. ಈ ವ್ಯಕ್ತಿ ನಿಮ್ಮ ಕಡೆಗೆ ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ ಹಾಗೂ ನಿಮ್ಮ ಜೊತೆ ಒಳ್ಳೆಯ ರಿಲೇಷನ್ಶಿಪ್ನ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡೇ ನಿಮ್ಮ ಬಳಿಗೆ ಬಂದಿದ್ದಾರೆ. 2 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಒಂದು ಒಳ್ಳೆಯ ಬಾಂಡಿಂಗ್ನ ಬೆಳೆಸ್ಕೊಳ್ಬೇಕು ಅನ್ನುವ ಮನಸ್ಥಿತಿನೇ ಇರೋದು ಇವ್ರಿಗೆ. ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶ ಈ ಒಂದು ಸಿಚುವೇಷನಲ್ಲಿ ನಾನು ಪಿಕ್ ಮಾಡ್ತಾ ಇಲ್ಲ. ಹಾಗೂ ಇಮೋಷ್ನಲಿ ನಿಮ್ಮ ಜೊತೆ ಒಳ್ಳೆಯ ರಿಲೇಷನ್ಶಿಪ್, ಸ್ನೇಹವನ್ನು ಇಟ್ಕೋಬೇಕು, ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಸೊ ಯು ಕ್ಯಾನ್ ಕೀಪ್ ದಿಸ್ ಇನ್ ಯೋರ್ ನಿಮ್ಮ ಲೈಫ್ನಲ್ಲಿ ವ್ಯಕ್ತಿ ಇರಬಹುದು. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ ಅಂತ ಚೆಕ್ ಮಾಡ್ತೀನಿ. ಇವ್ರನ್ನ ನೀವು ನಂಬಬಹುದಾ, ನಂಬಿಕೆಗೆ ಅರ್ಹರಿದ್ದಾರಾ ಅಂತ. 2 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಎನರ್ಜಿ ವೈಸ್ ನೋಡೋಕ್ಕೆ ಹೋದಾಗ ಇಟ್ ಈಸ್ ಈಕ್ವಲ್ ಅಂತ ಹೇಳ್ಬೋದು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇದೆ. ಇಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ನಾನು ನೋಡ್ತಾ ಇಲ್ಲ. ಹಾಗೂ ಜೊತೆ ಇರಬೇಕು, ಎಂಜಾಯ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಲೈಫ್ನ, ಸಂತೋಷವನ್ನು ಶೇರ್ ಮಾಡ್ಕೋಬೇಕು, ಬಾಂಡಿಂಗ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು. ಈ ಉದ್ದೇಶನೇ ವ್ಯಕ್ತಿ ಇಟ್ಕೊಂಡಿರೋದು. ನಿಮ್ಮ ಸ್ನೇಹವನ್ನು ಇವರು ತುಂಬಾ ಗೌರವಿಸ್ತಾರೆ ಹಾಗೂ ನೀವು ಅವ್ರ ಜೊತೆ ಇದ್ದರೆ ಅವರ ಲೈಫ್ ಅದ್ಭುತವಾಗಿರುತ್ತೆ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಸೊ ಇವರು ನಿಮ್ಮ ಲೈಫ್ಗೆ ಅದ್ಭುತವಾದ ಒಬ್ಬ ಪರ್ಸನ್ ಆಗಿ ಉಳಿತಾರೆ ಅಂತಲೇ ಹೇಳ್ತೀನಿ. ಸೊ ಅವರ ಉದ್ದೇಶ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಲೈಫ್ನ ಕಳಿಬೇಕು ಅನ್ನೋದಾಗಿದೆ. ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಅವರ ಮನಸ್ಥಿತಿ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಇವರು ನಿಮ್ಮ ಲೈಫ್ನಲ್ಲಿರೋದು ನಿಮಗೆ ಹೇಗೆ ಇದೆ ಫ್ಯೂಚರ್ ಅಂತ ನೋಡುವಂಥ ಸಮಯ. 6 ಆಫ್ ವಾಂಡ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇದು ಒಂದು ವ್ಯಾವಹಾರಿಕವಾದ ರಿಲೇಷನ್ಶಿಪ್ ಥರ ಕಾಣ್ತಾ ಇದೆ. ಹಾಗೂ ಲಾಂಗ್ ಟರ್ಮ್ ಇವ್ರನ್ನ ನಂಬಬಹುದಾ ಅಂದರೆ ಇಲ್ಲ. ಯಾಕೆಂದರೆ ಅವ್ರಿಗೇನೋ ಒಂದು ಉಪಯೋಗ ನಿಮ್ಮಿಂದ ಇರೋದ್ರಿಂದ ಅವರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಜೊತೆ ಕನೆಕ್ಟೆಡಲ್ಲಿದ್ದಾರೆ. ಹಾಗೂ ಲಾಭ ಇದೆ ಅನ್ನುವಂಥ ಉದ್ದೇಶ ಇಟ್ಕೊಂಡೆ ನಿಮ್ಮ ಜೊತೆ ಅವರು ಸ್ನೇಹವನ್ನು ಬೆಳೆಸ್ತಾ ಇರುವಂಥದ್ದು. ಯೂನಿವರ್ಸ್ ಏನೇ ಹೇಳ್ತಾ ಇದೆ, ನೋ ಅಂತ ಹೇಳ್ತಾ ಇದೆ ನಿಮಗೆ. ಇವರೇ ನಿಮ್ಮ ಲೈಫ್ಗೆ ಬ್ಲಾಕೇಜ್ ಆಗಬಹುದು. ಏಕೆಂದರೆ ಇವರು ಗ್ರೀಡಿನೆಸ್ ಹಾಗೂ ಒಂದು ತನಗೇನೋ ಒಳ್ಳೆಯದಾಗುತ್ತೆ, ಲಾಭವಾಗುತ್ತೆ ಅಂತಲೇ ಅಪ್ರೋಚ್ ಆಗಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ವರ್ತ್ ಫಾರ್ ಯು. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.